ಅರೆ ನೀವೆಲ್ಲಿವರೆಗೆ ನಾವೆಲ್ಲ ಒಂದು ಅಂತ ಅನ್ನೋದಿಲ್ಲ, ಅಲ್ಲಿವರೆಗೆ ಯಾವುದೇ ಧರ್ಮ ಬೆಳೆಯೋದಿಲ್ಲ. ಬೌದ್ಧ ಧರ್ಮ ಇಲ್ಲಿ ಬಹಳ ಪ್ರಚಾರದಲ್ಲಿತ್ತು. ಈ ದೇಶದಲ್ಲಿ ಈ ಎಲ್ಲಿಗೆ ಅಫ್ಘಾನಿಸ್ತಾನ್ ಹಿಡ್ಕೊಂಡು, ಕಜಕಿಸ್ತಾನ್ ಹಿಡ್ಕೊಂಡು, ಗ್ರೀಸ್ ಹಿಡ್ಕೊಂಡು, ನೇಪಾಳ ಹಿಡ್ಕೊಂಡು ಬೌದ್ಧ ಧರ್ಮ ಇತ್ತು. ಎಲ್ಲಿ ಹೋಯ್ತದು? ಯಾರು ಕಳಿಸಿದ್ರು? ಯಾರು ಅದಕ್ಕೆ ತಿರಸ್ಕಾರ ಮಾಡಿದ್ರು? ಆದರೂ ಹೊರಗಡೆ ಇದೆ. ಇವತ್ತು ಜಪಾನ್ನಲ್ಲಿದೆ, ಚೈನಾದಲ್ಲಿದೆ, ತಿಬೆಟ್ನಲ್ಲಿದೆ, ಕಂಬೋಡಿಯಾದಲ್ಲಿದೆ, ಥೈಲ್ಯಾಂಡ್ನಲ್ಲಿದೆ, ಸಿಲೋನ್ನಲ್ಲಿದೆ, ಇನ್ನೂ ಅನೇಕ ಕಡೆ ಇದೆ. ಅಲ್ಲಿ ಇಲ್ಲಿನ ಧರ್ಮ ಬೇರೆಯವರು ಸ್ವೀಕಾರ ಮಾಡಿ ದೇಶಗಳಲ್ಲಿ ಬೌದ್ಧ ಧರ್ಮವನ್ನು ಪ್ರಚಾರ ಆಯಿತು. ಆದರೆ ಆ ಬೌದ್ಧ ಧರ್ಮಕ್ಕೆ ಅತ್ಯಂತ ಹೆಚ್ಚಿನ ತೊಂದರೆಗಳು ಕೊಟ್ಟು ಓಡಿಸಿದವ್ರು ಯಾರು? ನಾವೇ ತಾನೇ. ಹೊರಗಿನವ್ರು ಬಂದು ಯಾರೂ ಓಡಿಸಿಲ್ಲ, ನಾವೇ ಓಡಿಸ್ದೆವು. ಹೊರಗಿನವ್ರು ಸ್ವಲ್ಪ ಮಾಡಿರಬೇಕು, ಒಳಗಿನವ್ರು ಇನ್ನೂ ಜಾಸ್ತಿ ಮಾಡಿ ಅದನ್ನು ಹಾಳು ಮಾಡಿದವರು. ಅದೇ ರೀತಿಯಾಗಿ ಬಸವಣ್ಣವ್ರ ತತ್ವದೂ ಕೂಡ ಹಾಗಾಗಬಾರ್ದು. ನೀವು ಇಲ್ಲಿಂದ ಅದರ ಪ್ರಚಾರ ಮಾಡಿದ್ರೆ ದೇಶ ತುಂಬ ಆಗ್ತದೆ. ನಿಮ್ಮ ನಡವಳಿಕೆ ಮೇಲೆ ಅದನ್ನು ಹೋಗ್ತದೆ ಹೊರತಾಗಿ ನಾವು ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಯಾರೂ ನಿಮ್ಮ ಹತ್ರ ಬರಲ್ಲ. ನಮ್ಮ ಧರ್ಮದಲ್ಲಿ ನೀವೆಲ್ಲರಿಗೂ ಆಸಕ್ತಿ, ಎಲ್ಲರಿಗೂ ಆಶೀರ್ವಾದ ಕೊಟ್ಟು ಎಲ್ಲರಿಗೂ ಒಂದು ಮಾಡಿ ನಾವೆಲ್ಲರೂ ಒಂದು ಅಂತಂದರೆ ಆವಾಗ ಮಾತ್ರ ಯಾವುದೇ ಒಂದು ಧರ್ಮ ಬೆಳಿಲಕ್ಕೆ ಸಾಧ್ಯ ಇದೆ. ಬಸವಣ್ಣನ ತತ್ವನೂ ಬೆಳಿಲಕ್ಕೆ ಸಾಧ್ಯ ಇದೆ. ಅದಕ್ಕೆ ಇದನ್ನು ನಾವು ಒಂದು ನೆನಪಿನಲ್ಲಿ ಇಟ್ಕೊಂಡು ಇದು ಮುಂದೆ ಹೋಗಬೇಕು. ಕೇವಲ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ನಾನು ನಂಬಲ್ಲ. ನಾನು ಬುದ್ಧಗೆ ಭಾಳ ನಂಬ್ತೇನೆ, ಬಸವಣ್ಣನಿಗೆ ನಂಬ್ತೇನೆ, ಅಂಬೇಡ್ಕರ್ಗೆ ನಂಬ್ತೇನೆ, ನಾರಾಯಣ ಗುರುಗೆ ನಂಬ್ತೇನೆ, ಕಬೀರಿಗೆ ನಂಬ್ತೇನೆ. ಯಾಕೆ? ಇವರೆಲ್ಲರೂ ಮಾನವತಾವಾದಿಗಳು, ಮಾನವ ಕುಲಕ್ಕೆ ಒಳ್ಳೆಯದನ್ನು ಮಾಡಿದವರು ಅವರು. ಅದಕ್ಕಾಗಿ ಅವ್ರಿಗೆ ಪೂಜೆ ಮಾಡ್ತಕ್ಕಂಥದ್ದು, ಪೂಜೆ ಮಾಡ್ತಕ್ಕಂಥದ್ದು, ನೆನೆಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ. ಈಗಲೂ ನಾನು ನೋಡ್ತೀನಿ ಭಾಳ ಕಡೆ ಬುದ್ಧನ ಪೂಜೆ ಮಾಡ್ತಕ್ಕಂಥವರೇ ಇಲ್ಲ. ಮಾಡಿದ್ರೆ ಪುನಃ ಅಂಬೇಡ್ಕರ್ ಹೆಸರಿನಲ್ಲೇ ಕೆಲವು ಜನ ಇವರು ಮಾಡ್ತಾರೆ. ಯಾರು ಇಡೀ ಪ್ರಪಂಚದಲ್ಲೇ ತನ್ನ ತತ್ವ ಬೌದ್ಧ ಧರ್ಮವನ್ನು ಪ್ರಚಾರ ಮಾಡಿದ್ರು, ಅದಕ್ಕೆ ಪ್ರೋತ್ಸಾಹ ಕೊಟ್ಟರು, ಆ ಧರ್ಮಕ್ಕೂ ಕೂಡ ನಾವು ಸ್ವೀಕಾರ ಮಾಡಲ್ಲ. ನಾವು ಬೇರೆ ಬೇರೆ ಹೋಗ್ತೇವೆ, ನಮಗೆಲ್ಲಿ ಬೇಕು ಅಲ್ಲೆಲ್ಲ ಹೋಗಿ ಏನು ಬೇಕು ಅಂಧಶ್ರದ್ಧೆ ಅಂದರೆ ಎಷ್ಟು? ಭಾಳಷ್ಟು ಜನ ನಾನು ಹೇಳಬಾರ್ದು, ನಾನು ಪೊಲಿಟಿಷಿಯನ್ ಆಗಿ ಏನಪ್ಪ ಇವ್ರು ಹಿಂಗೆ ಮಾತಾಡ್ತಾರಂತ. ಅದಕ್ಕೆ ನಾನು ನಮ್ಮ ಉಪರಾಷ್ಟ್ರಪತಿಗಳಿದ್ದಾರೆ ಅವ್ರ ಮುಂದೆ ಹೇಳಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾನು ಇಲ್ಲಿ ಏನಾರು ಹೇಳಿದ್ರೆ ಮತ್ತೆ ಅದೇ ಒಂದು ನ್ಯೂಸ್ ಆಗ್ತದೆ. ನಾನು ಹೇಳೋದೇ ಒಂದು, ಪೇಪರ್ನಾಗ ಬರೆಯೋದೇ ಒಂದು, ಇನ್ನೊಂದು ನಮ್ಮ ಟಿ ವಿದಾಗ ಹೇಳೋದೇ ಒಂದು. ಅದಕ್ಕಾಗಿ ನಾ ಹೆಚ್ಚಿಗೆ ಹೇಳೋದಿಲ್ಲ. ಒಂದು ನೆನಪಿಡಿ, ನಾವು ಒಂದಿದ್ದರೆ, ಆ ಧರ್ಮದ ಮೇಲೆ ನಿಷ್ಠೆ ಇದ್ದರೆ, ಆ ಧರ್ಮನ ಬೆಳೆಸ್ತಕ್ಕಂಥ ಗುರಿ ಇಟ್ಕೊಂಡು ನೀವು ಹೋಗಿ. ಎಲ್ಲೋ ಒಂದು ಯಾರೋ ಊಟಕ್ಕೆ ಕರೆದ, ಹರಿಜನ ಮನೆಯಾಗ ಹೋದ, ನೀರು ಕುಡಿದು ಅವು ಬಿಟ್ಬಿಡಿ. ಅವು ಈಗ ಎಲ್ಲರೂ ಕುಡಿಯಲ್ಲದಾರೆ. ಎಲ್ಲ ನಳ ಬಂದ ಮೇಲೆ ಎಲ್ಲರೂ ಅದಕ್ಕೆಲ್ಲ ನೋಡ್ತಾ ಇದ್ದಾರೆ.